ಕಟ್ಟಡ ನಿರ್ಮಾಣ ಕಾಮಗಾರಿ ವೇಳೆ ವಿದ್ಯುತ್ ಅವಘಡ, ಕೂಲಿ ಕಾರ್ಮಿಕ ಸಾವು. ರಾಮಸಮುದ್ರದ ಕುಲುಮೆ ರಸ್ತೆಯಲ್ಲಿ ಘಟನೆ, ಇಬ್ಬರಿಗೆ ಗಂಭೀರ ಗಾಯ. ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಎಂದು ಮೃತ ಸಂಬಂಧಿಕರಿಂದ ಪ್ರತಿಭಟನೆ. ಸ್ಥಳಕ್ಕೆ ಎಎಸ್ಪಿ ಶಶಿಧರ್ ಭೇಟಿ. ಚಾಮರಾಜನಗರ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿದ್ದ ವೇಳೆ ವಿದ್ಯುತ್ ಅವಘಡ ನಡೆದಿದ್ದು, ವಿದ್ಯುತ್ ತಂತಿ ಸ್ಪರ್ಶಿಸಿ ಓರ್ವ ಕಾರ್ಮಿಕ ಸ್ಥಳದಲ್ಲೇ ಮೃತಪಟ್ಟರೆ ಇನ್ನಿಬ್ಬರ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ರಾಮಸಮುದ್ರದಲ್ಲಿ ಗುರುವಾರ ಬೆಳಗ್ಗೆ ನಡೆದಿದೆ. ನಗರದ ಬಾಬು ಜಗಜೀವನ್ ರಾಮ್ ಬಡಾವಣೆಯ ನಿವಾಸಿಗಳಾದ ಕಟ್ಟಡ ನಿರ್ಮಾಣ ಕಾರ್ಮಿಕ ನಾಗಣ್ಣ 40 ವರ್ಷ ಮೃತ ದುರ್ದೈವಿ. ಇನ್ನಿಬ್ಬರು ಕಾರ್ಮಿಕರಾದ ನಾಗರಾಜು ಹಾಗೂ ವಿಶ್ವಕಂಠ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದು ಸಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಗರಾಜು ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಕಳುಹಿಸಲಾಯಿತು. ರಾಮಸಮುದ್ರದ ಕುಲುಮೆ ರಸ್ತೆಯಲ್ಲಿ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಕಾಲಾವಧಿ ಕಟ್ಟಿಕೊಂಡು ಮೊದಲ ಮಹಡಿಗೆ ಗಾರೆ ಕೆಲಸ ಮಾಡುತ್ತಿದ್ದ ವೇಳೆ ಪಕ್ಕದಲ್ಲಿಯೇ ಹಾದು ಹೋಗಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿದೆ ಎನ್ನಲಾಗಿದೆ. ಈ ವೇಳೆ ನಾಗಣ್ಣ ಎಂಬುವರು ಸ್ಥಳದಲ್ಲಿಯೇ ಮೃತಪಟ್ಟರೆ ಮತ್ತಿಬ್ಬರು ಗಾಯಗೊಂಡಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಪಟ್ಟಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಸಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಿದರು. ಉಳಿದಂತೆ ಗಂಭೀರವಾಗಿ ಗಾಯಗೊಂಡಿರುವ ನಾಗೇಂದ್ರ ಹಾಗೂ ವಿಶ್ವಕಂಠ ಎಂಬುವರು ಸಿಮ್ಸ್ ಆಸ್ಪತ್ರೆಗೆ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪಟ್ಟಣ ಪೊಲೀಸ್ ದಾಖಲಿಸಲಾಗಿದೆ. ಸ್ಥಳಕ್ಕೆ ಸೆಸ್ ಅಧಿಕಾರಿಗಳು ಭೇಟಿ ನೀಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಿಭಟನೆ. ನಗರದ ಹೊರವಲಯ ಎಡಬೆಟ್ಟದಲ್ಲಿರುವ ಚಾಮರಾಜನಗರ ಬೋಧನಾ ಆಸ್ಪತ್ರೆಯ ಶವಾಗಾರ ಮುಂದೆ ಅಧಿಕಾರಿಗಳು ಸ್ಥಳಕ್ಕೆ ಬರದಿರುವುದನ್ನು ಖಂಡಿಸಿ ಮೃತರ ಸಂಬಂಧಿಕರು, ಸಮುದಾಯ ಮುಖಂಡರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಸೆಸ್ಕಾಂ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಅವರಿಗೆ ದೂರು ಸಲ್ಲಿಸಿದರು. ಮೃತರ ಸಂಬಂಧಿಕರ ಆಕ್ರಂದನ. ಆಸ್ಪತ್ರೆಯ ಮುಂಭಾಗದಲ್ಲಿ ಮೃತ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತು. ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರಾದ ರಾಮಸಮುದ್ರ ಶಿವಮೂರ್ತಿ, ಬಸವನಪುರ ರಾಜಶೇಖರ್, ಎಚ್ ನಾಗರಾಜು, ರಾಮಸಮುದ್ರ ಎಂ ಶಿವಕುಮಾರ್, ಶಿವಣ್ಣ, ವೆಲ್ಡಿಂಗ್ ಲಿಂಗರಾಜು, ಸುಂದರ್, ಎ ಶಿವಕುಮಾರ್, ಬೆಳ್ಳಿಯಪ್ಪ, ನಾಗಮಲ್ಲು, ಮನು ಇತರರು ಭಾಗವಹಿಸಿದ್ದರು. ವರದಿ ಹೋಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಗೊತ್ತಿದ್ರು ಕೂಡ ಯಾವುದೇ ರಕ್ಷಣೆ ಕರೆಕ್ಟ್ ಆಗುತ್ತೆ. ಹೌದು, ತೊಂದರೆ ಇಲ್ಲ. ನಗರಸಭೆ ಎಷ್ಟು ಕಟ್ಟಡಕ್ಕೆ ಅವರು ಪೂರ್ವಪರ ಹೆಂಗಿದೆ ಅಂದ್ರೆ ಇರ್ರಿ ಮಾತಾಡ್ಬಿಡಿ, ಮಾತಾಡೋರು ಬಿಡಿಲ್ಲ. ಈಗ ಹೆಂಗೆ ಅಂದ್ರೆ ನಗರಸಭಾ ಇವರು ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕಾದ್ರೆ ನಗರಸಭೆ ಲೈಸೆನ್ಸ್ ಕೊಡಬೇಕು. ಅದ್ರಲ್ಲಿ ಎಷ್ಟು ಫ್ಲೋರ್ ಅಂತ ಹೇಳಿ ಆ ಲೈಸೆನ್ಸ್ ಅಲ್ಲಿ ಕನ್ಸಿಡರ್ ಆಗಬೇಕು. ಇದನ್ನೆಲ್ಲ ಗಾಳಿ ತೋರಿ ಕ್ರಮಬದ್ಧ ಇಲ್ಲ. ಇವರು ಪ್ರಾಧಿಕಾರ ಲೈಸೆನ್ಸ್ ಕೊಟ್ಟಿಲ್ಲ. ಆದ್ರೂ ಕೂಡ ಇಷ್ಟೆಲ್ಲ ಮೀರುವೆ ಇದು ಕೊಟ್ಟಿದ್ದವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಒಂದು. ಎರಡನೇದಾಗಿ ಈ KBRLಗೆ ಕನೆಕ್ಷನ್ ಕೊಟ್ಟಿರಲ್ಲ ಸರ್, ಯಾವುದು ಕರೆಂಟ್ ಕನೆಕ್ಷನ್ ಕೊಟ್ಟಿರಲ್ಲ. ನಗರಸಭಾ ಲೈಸೆನ್ಸ್ ಹೌದೌದು ನಗರಸಭಾ ಲೈಸೆನ್ಸ್ ಈಗ ಕನ್ಸಿಡರ್ ಮಾಡಿ ಅವರು KBRL ಅವರು ಲೈನ್ ಕೊಡಬೇಕು. ಅದು ಕೂಡ ಎಲ್ಲ ಒಂದ್ ಕಡೆ ತಪ್ಪಾಗಿದೆ. ಇವತ್ತು ಒಂದ್ ಹುಡುಗ ಇವತ್ತು ಅವ್ನ ಕುಟುಂಬ ಕಲ್ಕೊಂಡು ಅವನು ಪ್ರಾಣ ತೆತ್ತ, ಇನ್ನೊಬ್ಬ ಫೈನಲ್ ಕಾರ್ಡ್ ಹೋಗಿ ಅವನು ಜೀವನ ಮರಣದಲ್ಲಿ ಹೋರಾಟ ಮಾಡ್ತಿದ್ದಾನೆ. ಇನ್ನೊಂದು ಹುಡುಗನಿಗೆ ಎಡಗಡೆ ಕೋಳೆ ಕೂಡ ಬರ್ತಾ ಇಲ್ಲ. ಇನ್ನೊಂದಿಬ್ಬರಿಗೆ ಅವ್ರಿಗೂ ಕೂಡ ಯಾಕಾಗಿದೆ, ಇವ್ರು ಕಾಪಾಡಕ್ಕೆ ಹೋಗಿ. ಸೊ ಇಷ್ಟೆಲ್ಲ ಆಗಿದೆ ಸರ್. ನೀವು ಇಲಾಖೆಯವರು ಅದು ಏನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ಇದರಲ್ಲಿ ಭಾರಿ ಸ್ಟ್ರಿಕ್ಟ್ ಮಾಡ್ಬೇಕು ಸರ್, ದಯಮಾಡಿ ಸ್ಟ್ರಿಕ್ಟ್ ಮಾಡ್ಬೇಕು ಸರ್. ಅದು ಇಷ್ಟು ಜನ ತಕ್ಕೊಳ್ಳಿ ಸರ್, ಅದು ತಕ್ಕೊಳ್ಳಿ ಆಮೇಲೆ ಸಾಹೇಬ್ರು ಇನ್ನೊಂದು ದಯಮಾಡಿ ಇವಾಗ ಏನಾಗಿದೆ ಅಂತಂದ್ರೆ, ಇವಾಗ ಕುಟುಂಬದಲ್ಲಿ ಸರ್ ನಾನು ಹೇಳಿದ್ರು ಅವನಿಗೆ ತಕೊಂಡೋಗಿ ಹಾಸ್ಪಿಟ್ಲಿಗೆ ಅವ್ರು ತೀರಾ ಬಡವರು, ಅವ್ನು ತಕೊಂಡೋಗಿ ಕೂಡ 10 ರೂಪಾಯಿ ಇಲ್ಲ. ಒಂದು ಅವ್ರಿಗೆ ಶವ ಸಂಸ್ಕರಣೆ ಕೂಡ 1 ರೂಪಾಯಿ ಇಲ್ಲ. ನಾವೇನನ್ನೋದು FIR ನೀವು ಮಾಡಿ ಆ ಮನೆ ಓನರ್ನಿಗೆ ನಿಮ್ಮ ಸ್ಟೇಷನ್ಗೆ ಕರೆಸಿ ನಾವು ಬರ್ತೀವಿ. ನಾವು ಮುಖಂಡರೆಲ್ಲ, ನಾವು ಯಜಮಾನರ ಮುಖಂಡರೆಲ್ಲ ನಾವು ಬರ್ತೀವಿ. ಏನಾಗುತ್ತೆ ಅದನ್ನೀಗ ನಾವು ನಮ್ಗೆ ಅವ್ರಿಗೆ ತಾತ್ಕಾಲಿಕ ಅನ್ನೋದು ಮಾಡಲೇಬೇಕದು.